ಬೆಳಗಾವಿಯಲ್ಲಿ ಗಾಂಧಿ ಭಾರತ ಸಮಾವೇಶ ನಡೀತಾ ಇದೆ. ಅದ್ದೂರಿಯಾಗಿ ಬೃಹತ್ ವೇದಿಕೆಯನ್ನ ಹಾಕಲಾಗಿದೆ. ಗಣ್ಯಾತಿ ಗಣ್ಯರು ಆಗಮಿಸಿದ್ದಾರೆ. ಕೇಂದ್ರ ನಾಯಕರು, ಶಾಸಕರು, ಸಚಿವರು, ಸಿಎಂ, ಡಿಸಿಎಂ ಎಲ್ಲರೂ ಕೂಡ ಜೊತೆಯಾಗಿ ಇವತ್ತು ಗಾಂಧಿ ಪುತ್ಥಳಿಯ ಅನಾವರಣ ಕೂಡ ಮಾಡೋರಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕಾರ್ಯಕ್ರಮದಲ್ಲಿ ಗಾಂಧಿ ಪುತ್ಥಳಿಯ ಅನಾವರಣ ಆಗಿದೆ. ಬೆಳಗಾವಿ ಸುವರ್ಣಸೌಧದಿಂದ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಬೃಹತ್ ವೇದಿಕೆಯಲ್ಲಿ ಗಾಂಧಿ ಪುತ್ಥಳಿಯ ಅನಾವರಣವಾಗಿದೆ. 1924ರಲ್ಲಿ ಇದೇ ಸ್ಥಳದಲ್ಲಿ ಗಾಂಧಿ ಕಾಂಗ್ರೆಸ್ನ ಬೃಹತ್ ಸಮಾವೇಶವನ್ನು ನಡೆಸಿದ್ರು. ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿಸಿದ್ರು. ಅದರ ಸವಿ ನೆನಪಿಗಾಗಿ ಇವತ್ತು ಅದೇ ನೆಲದಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಅದರ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಗಾಂಧಿ ಪುತ್ಥಳಿಯ ಅನಾವರಣವಾಗಿದೆ. ವೇದಿಕೆಯಲ್ಲಿ ನೂರಾರು ಜನ ಕಾಂಗ್ರೆಸ್ ಗಣ್ಯರಿದ್ದಾರೆ. ಸಿಎಂ, ಡಿಸಿಎಂ ಕೂಡ ಜೊತೆಯಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಪ್ರಿಯಾಂಕಾ ಗಾಂಧಿ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕಾರಣಾಂತರಗಳಿಂದ ಕಾರ್ಯಕ್ರಮಕ್ಕೆ ಬರೋದಕ್ಕಾಗಿಲ್ಲ. ಆದರೆ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ನಾಯಕರು ಇವತ್ತು ವೇದಿಕೆಯಲ್ಲಿದ್ದಾರೆ. 1924ರ ಗಾಂಧಿ ಸಮಾವೇಶದ ನೆನಪಿಗಾಗಿ ಇವತ್ತು ಬೆಳಗಾವಿಯ ನೆಲದಲ್ಲಿ ನಡೀತಾ ಇರುವಂತಹ ಬೃಹತ್ ಸಮಾವೇಶ ಇದು. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅನ್ನುವಂತ ವ್ಯಾಖ್ಯಾನದ ಅಡಿಯಲ್ಲಿ ಇವತ್ತು ಸಮಾವೇಶ ನಡೀತಾ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದಾರೆ. ಇದೀಗ ಗಾಂಧಿ ಪುತ್ಥಳಿಯ ಅನಾವರಣವಾಗಿದೆ. ಜೊತೆಗೆ ಸಾಕ್ಷ್ಯಚಿತ್ರವನ್ನು ಕೂಡ ಇವತ್ತು ಬಿಡುಗಡೆ ಮಾಡುವವರಿದ್ದಾರೆ. ಗಾಂಧೀಜಿಯ ಜೀವನ ಆಧಾರಿತ ಸಾಕ್ಷ್ಯಚಿತ್ರ ಆಗಿರುತ್ತೆ ಇದು. ಇನ್ನು ಈ ವೇದಿಕೆಯ ಹಿಂಭಾಗದಲ್ಲಿ ಆ ಫೋಟೋಗಳನ್ನ ಗಮನಿಸಿದಾಗಲೂ ಕೂಡ ಅದು ಗಾಂಧೀಜಿಯ ಸಮಾವೇಶ ಹಿಂದೆ ಏನಾಗಿತ್ತು ಅದರ ಬ್ಲಾಕ್ ಅಂಡ್ ವೈಟ್ ಫೋಟೋಗಳನ್ನು ಕೂಡ ಪ್ರದರ್ಶನ ಮಾಡಲಾಗ್ತಾ ಇದೆ ವೇದಿಕೆಯ ಹಿಂಭಾಗದ LED ಸ್ಕ್ರೀನ್ ನಲ್ಲಿ. ಅದರ ಮುಂಭಾಗದಲ್ಲಿ ಗಣ್ಯಾತಿ ಗಣ್ಯರು ಕುಳಿತಿದ್ದಾರೆ. ಆವತ್ತಿನ ಸಮಾವೇಶ ಜೊತೆಗೆ ಪಕ್ಷದ ಉದ್ದೇಶ ಏನಾಗಿತ್ತು, ಇನ್ನು ಮುಂದಿನ ತಮ್ಮ ಗುರಿ ಏನು, ಇವೆಲ್ಲದರ ಬಗ್ಗೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಹಾಗೆ ಅಂದು ದೇಶಕ್ಕಾಗಿ ಗಾಂಧೀಜಿ ಇಟ್ಟಂತ ದಿಟ್ಟ ಹೆಜ್ಜೆ, ಜನರನ್ನ ಒಗ್ಗೂಡಿಸಿದಂತ ರೀತಿ ವರ್ಷಾನುವರ್ಷಗಳೇ ಕಳೆದರೂ ಕೂಡ ಅದು ಜನರ ಮನಸ್ಸಿನಲ್ಲಿ ಇನ್ನೂ ಕೂಡ ಅಚ್ಚಳಿಯದೆ ಉಳಿದಿದೆ. ಅದರ ನೆನಪಿಗಾಗಿ ಇವತ್ತು ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದೆ. ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಗಮನಿಸ್ತಾ ಇದ್ದೀರಾ. ಇನ್ನೇನು ಕೆಲ ಹೊತ್ತಿನಲ್ಲಿ ಅವರು ಕೂಡ ಮಾತನಾಡ್ತಾರೆ. ಜನರನ್ನ ಉದ್ದೇಶಿಸಿ, ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೂಮಾಲೆಯನ್ನ ಅರ್ಪಿಸೋದ್ರ ಮೂಲಕವಾಗಿ ಗೌರವ ಸಮರ್ಪಣೆಯನ್ನ ಮಾಡಿದ್ದಾರೆ. ಹಾಗೆ ಸ್ಪೀಕರ್ ಖಾದರ್ ಕೂಡ ಇದ್ದಾರೆ. ಆಗ್ಲೇ ಅವರು ಮಾತನಾಡಿದ್ರು. ಹಾಗೆ HK ಪಾಟೀಲ್ ಕೂಡ ಮಾತನಾಡಿದ್ರು. ಇನ್ನಷ್ಟು ಜನ ಕಾಂಗ್ರೆಸ್ ನಾಯಕರು ಜನರನ್ನ ಉದ್ದೇಶಿಸಿ ಮಾತನಾಡೋರಿದ್ದಾರೆ. 1924ರ ಗಾಂಧಿ ಸಮಾವೇಶದ ಉದ್ದೇಶ ಏನಾಗಿತ್ತು, ಇವತ್ತಿನ ಈ ಕಾರ್ಯಕ್ರಮ ಅದನ್ನ ನೆನಪಿಸೋದರ ಜೊತೆಗೆ ಆ ಜನರಿಗೆ ಯಾವ ರೀತಿಯಾದಂತ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಮುಂದಿನ ಒಂದು ಹಂತದಲ್ಲಿ ಗೊತ್ತಾಗಬೇಕಿದೆ. ಪ್ರಿಯಾಂಕಾ ಗಾಂಧಿ ಇದಾಗಲೇ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರು ಸೇರಿದ್ದಾರೆ. ಕಾರ್ಯಕ್ರಮದ ಉದ್ದೇಶ ಅದರಲ್ಲಿ ಒಂದಾಗಿರುವಂತಹ ಗಾಂಧೀಜಿಯ ಪುತ್ಥಳಿಯನ್ನು ಅನಾವರಣಗೊಳಿಸುವಂತದ್ದು. ಆ ಕಾರ್ಯಕ್ರಮ ಈಗ ಆಗಿದೆ. ಗಾಂಧಿ ಪುತ್ಥಳಿಯ ಅನಾವರಣವಾಗಿದೆ. ಕಾಂಗ್ರೆಸ್ನ ಗಣ್ಯಾತಿ ಗಣ್ಯರು ಸೇರಿ ಗಾಂಧಿ ಪುತ್ಥಳಿಯ ಅನಾವರಣವನ್ನ ಮಾಡಿದ್ದಾರೆ. ಜೊತೆಗೆ ಆಗ್ಲೇ ಹೇಳಿದಾಗೆ ಗಾಂಧಿಯ ಇತಿಹಾಸವನ್ನ ಆಧರಿಸಿರುವಂತಹ ಸಾಕ್ಷ್ಯಚಿತ್ರವನ್ನು ಕೂಡ ಇವತ್ತಿನ ಇದೇ ವೇದಿಕೆಯಲ್ಲಿ ಬಿಡುಗಡೆ ಮಾಡುವವರಿದ್ದಾರೆ. ಈ ನಡುವೆ ಕೇಂದ್ರ ನಾಯಕರಿಗೆ ಶಾಲು ಹೊದಿಸಿ ಗೌರವ ಅರ್ಪಣೆಯನ್ನ ಮಾಡಲಾಗ್ತಾ ಇದೆ, ಗೌರವಿಸಲಾಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ. ಪ್ರಿಯಾಂಕಾ ಗಾಂಧಿ ಅವರಿಗೆ ಶಾಲು ಹೊದಿಸಿ ಹೂಮಾಲೆಯನ್ನ ಅರ್ಪಿಸಿ ಗೌರವಿಸ್ತಾ ಇದ್ದಾರೆ ರಾಜ್ಯ ನಾಯಕರು. DCM DK ಶಿವಕುಮಾರ್ ಕೂಡ ಇದ್ದಾರೆ. HK ಪಾಟೀಲ್ ಅವರಿದ್ದಾರೆ. ಸಿಎಂ ಇದ್ದಾರೆ. ಬಂದಿರುವಂತಹ ಕೇಂದ್ರ ನಾಯಕರಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಬೃಹತ್ ವೇದಿಕೆಯಲ್ಲಿ ಸಾವಿರಾರು ಜನ ಸೇರಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ. ಅವರೆಲ್ಲರೂ ಕೂಡ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ. ಈ ಹಿಂದೆನೇ ಆಗಬೇಕಿದ್ದಂತ ಕಾರ್ಯಕ್ರಮ ಮನಮೋಹನ್ ಸಿಂಗ್ ಅವರ ನಿಧನದಿಂದ ಪೋಸ್ಟ್ಪೋನ್ ಮಾಡಲಾಗಿತ್ತು. ಇವತ್ತಿನ ದಿನ ನಡೀತಾ ಇದೆ. 100 ವರ್ಷಗಳ ಕಾಂಗ್ರೆಸ್ನ ಇತಿಹಾಸ, ಜೊತೆಗೆ ಯಾವ ರೀತಿಯಾಗಿ ಪಕ್ಷ ಹುಟ್ಟುಕೊಳ್ತು,
ಡಾಕ್ಟರ್ ಸುರೇಶ್ ಈ ಹಿಂದಿನ ಪಕ್ಷದ ಜವಾಬ್ದಾರಿಗಳು ಯಾವ ರೀತಿಯಾಗಿತ್ತು, ಮುಂದೆ ಹೇಗೆ ಮುನ್ನಡೆಸಬೇಕು, ಈ ಸುದೀರ್ಘವಾದಂಥ ಇತಿಹಾಸವನ್ನ ಮೆಲುಕು ಹಾಕುವಂತ ಕೆಲಸ ಕೂಡ ಈ ವೇದಿಕೆಯ ಮೂಲಕವಾಗಿ ಕಾಂಗ್ರೆಸ್ನ ನಾಯಕರು ಮಾಡೋರಿದ್ದಾರೆ. ಕಾಂಗ್ರೆಸ್ನ ಬಲ ಪ್ರದರ್ಶನ ಕೂಡ ಆಗುತ್ತೆ. ಒಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಬೃಹತ್ ಬೆಂಬಲವನ್ನ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನ ಜನ ಆಡಳಿತಕ್ಕೆ ತರ್ತಾರೆ, ಅಧಿಕಾರವನ್ನ ಕೊಡ್ತಾರೆ, 136 ಶಾಸಕರ ಬಲವನ್ನ ಕೊಡ್ತಾರೆ. ಇದು ಒಂದ್ ರೀತಿಯಾಗಿ ಜನರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತ ಆ ಮೆಸೇಜ್ ಅನ್ನ ಕೊಡೋ ಕೆಲಸಗಳು ಕೂಡ ವೇದಿಕೆ ಮುಖಾಂತರವಾಗಿ ಆಗುತ್ತೆ. ಅದರ ಜೊತೆಗೆ ಕಾಂಗ್ರೆಸ್ನ ಹುಟ್ಟು, ಅದರ ಉದ್ದೇಶ, ಇದನ್ನು ಕೂಡ ಮನೆ ಮನೆಗಳಿಗೆ ತಲುಪಿಸುವಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಇವತ್ತು ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಗಮನಿಸ್ತಾ ಇದ್ದೀರಾ, ಒಂದು ಪುತ್ಥಳಿಯ ಅನಾವರಣವಾಗಿದೆ. ಜೊತೆಗೆ ಬೇರೆ ಬೇರೆ ಯೋಜನೆಗಳ ಬಗ್ಗೆನೂ ಕೂಡ ಇಲ್ಲಿ ಮಹತ್ವವನ್ನು ಕೊಡಲಾಗ್ತಾ ಇದೆ. ಮಹಾತ್ಮ ಗಾಂಧೀಜಿ ಗ್ರಾಮೀಣಾಭಿವೃದ್ಧಿ ಹಾಗೆ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ, ಇದಕ್ಕೂ ಕೂಡ ಚಾಲನೆಯನ್ನ ಕೊಡಲಾಗ್ತಾ ಇದೆ. ಬಹುಶಃ ಸಾಲು ಸಾಲು ಕಾರ್ಯಕ್ರಮಗಳಿರುತ್ತೆ, ಒಂದೊಂದೇ ಹಂತವಾಗಿ ಅದನ್ನು ನೆರವೇರಿಸ್ತಾ ಬರ್ತಾ ಇದ್ದಾರೆ. ಪುತ್ಥಳಿಯ ಅನಾವರಣ, ಜೊತೆಗೆ ಸಾಕ್ಷ್ಯಚಿತ್ರದ ಬಿಡುಗಡೆ, ಹಾಗೆ ಈ ಕಾರ್ಯಕ್ರಮ ಜೊತೆಗೆ ಪಕ್ಷದ ಉದ್ದೇಶಗಳು ನೆನಪಿನಲ್ಲಿಡುವಂತ ಕೆಲವೊಂದು ಯೋಜನೆಗಳಿಗೆ ಚಾಲನೆ ಕೂಡ ಕೊಡಲಾಗ್ತಾ ಇದೆ ಈ ವೇದಿಕೆ ಮೂಲಕವಾಗಿ. ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಪ್ರಿಯಾಂಕಾ ಗಾಂಧಿ ಎಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ. ಇವೆಲ್ಲ ಕಾರ್ಯಕ್ರಮದ ಕುರಿತಾಗಿ ಅವರುಗಳು ಕೂಡ ಅನಂತರದಲ್ಲಿ ಮಾತನಾಡೋರಿದ್ದಾರೆ. ಇದೀಗ ಒಂದೊಂದೇ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಲಾಗ್ತಾ ಇದೆ. ಆಗ್ಲೇ ನಾವು ನೇರ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ವಿ, ಪುತ್ಥಳಿಯ ಅನಾವರಣ ಮಾಡಲಾಗಿತ್ತು. ಸುಂದರವಾದ ಪುತ್ಥಳಿಯ ಅನಾವರಣವಾಗಿದೆ. ಇದೀಗ ಉಳಿದಂತ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೊಡಲಾಗ್ತಾ ಇದೆ. ಸಾಕಷ್ಟು ಉದ್ದೇಶಗಳನ್ನ ಇಟ್ಕೊಂಡು ನಡೆಸ್ತಾ ಇರುವಂತಹ ಕಾರ್ಯಕ್ರಮ ಇದು, ಸಮಾವೇಶ ಇದು. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಸಾಕ್ಷಿ ಆಗ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಜನ. ವೇದಿಕೆಯಲ್ಲಿ ವಿವಿಧ ಕಾರ್ಯಕ್ರಮಗಳು, ವಿದ್ಯುಕ್ತ ಚಾಲನೆಯನ್ನ ಕೊಡಲಾಗ್ತಾ ಇದೆ. ಗಣ್ಯಾತಿ ಗಣ್ಯರು ವೇದಿಕೆಯಲ್ಲಿದ್ದಾರೆ, ನೀವು ಗಮನಿಸ್ತಾ ಇದ್ದೀರಾ. ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಅಂಚೆ ಇಲಾಖೆಯ ಸಹಯೋಗದೊಂದಿಗೆ ಬೆಳಗಾವಿ ಸುವರ್ಣಸೌಧದಲ್ಲಿ ಗಾಂಧೀಜಿ ಪುತ್ಥಳಿಯ ಅನಾವರಣವಾಗಿದೆ. ಅಲ್ಲಿಯ ನೇರ ದೃಶ್ಯಗಳಿವೆಲ್ಲವೂ ಕೂಡ. ಸುವರ್ಣ ವಿಧಾನಸೌಧ ಇನ್ನೇನು ಕೆಲ ಹೊತ್ತಿನಲ್ಲಿ ನಾಯಕರು ಜನರನ್ನ ಉದ್ದೇಶಿಸಿ ಮಾತನಾಡೋರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡ್ತಾರೆ. ಬಹಳ ದಿನಗಳಿಂದ, ಬಹಳ ತಿಂಗಳುಗಳಿಂದ ಈ ಕಾರ್ಯಕ್ರಮಕ್ಕಾಗಿ ಪ್ಲಾನಿಂಗ್ಸ್ಗಳನ್ನ ಮಾಡಿಕೊಳ್ಳಲಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಇದು ಪೋಸ್ಟ್ಪೋನ್ ಕೂಡ ಆಗಿತ್ತು. ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅನ್ನುವಂಥ ಘೋಷಣೆಯ ಅಡಿಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನ ಇವತ್ತಿನ ದಿನ ಬೆಳಗಾವಿಯ ನೆಲದಲ್ಲಿ ನಡೆಸ್ತಾ ಇದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ನೇರ ದೃಶ್ಯ ಇದು. ಸಿಎಂ, ಡಿಸಿಎಂ ಬಾಪುವಿನ ಪುತ್ಥಳಿಯನ್ನ ಅನಾವರಣ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಹಾಗೆ ಸಂಸದೆ ಪ್ರಿಯಾಂಕಾ ಗಾಂಧಿ ಕೂಡ ಜೊತೆಯಾಗಿದ್ದಾರೆ. ಕೇಂದ್ರ ಹಾಗೆ ರಾಜ್ಯ ನಾಯಕರು ಜೊತೆಯಾಗಿ ತಮ್ಮ ಶಕ್ತಿಯನ್ನ ಪ್ರದರ್ಶಿಸ್ತಾ ಇದ್ದಾರೆ. ಜೊತೆಗೆ ತಮ್ಮ ಪಕ್ಷಕ್ಕಿರುವಂತಹ ತಾಕತ್ತೇನು ಅನ್ನೋದನ್ನು ಕೂಡ ಈ ಸಮಾವೇಶದ ಮೂಲಕವಾಗಿ ಸಂದೇಶ ರವಾನಿಸ್ತಾ ಇದ್ದಾರೆ. ಕರ್ನಾಟಕ ಕಾಂಗ್ರೆಸ್ಗೆ ಬಹಳ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಅವರು ಪಡೆದಿರುವಂತಹ ಮತಗಳು ಹಾಗೆ ಕ್ಷೇತ್ರಗಳ ಸಂಖ್ಯೆ ಈ ಬಾರಿಯ ಚುನಾವಣೆಯಲ್ಲಿ. ಆಯುಕ್ತರಾದ ಶ್ರೀ ಹೇಮಂತ್ ನಿಂಬಾಳ್ಕರ್ ಅವರು ವೇದಿಕೆಗೆ ಜೊತೆಯಾಗಿರಬೇಕು. ವೇದಿಕೆಯಲ್ಲಿ ಹೇಮಂತ್ ಎಂ ನಿಂಬಾಳ್ಕರ್. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷೀಯ ಭಾಷಣ ಹಾಗೂ ನಿರ್ಣಯಗಳಿಂದ ಕೂಡಿದಂತಹ ಪುಸ್ತಕ ಇದು. ಕನ್ನಡ ಹಾಗೂ